ನೇರವಾಗಿ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮನ್ನ ಕರೆ ತಂದಿದ್ದೇನೆ. ಇದು ಮಾಜಿ ಮುಖ್ಯಮಂತ್ರಿ ದಿವಂಗತ ಎನ್ ಧರ್ಮಸಿಂಗ್ ಅವರ ಹುಟ್ಟೂರು. ಇದು ಸಮುದಾಯ ಆರೋಗ್ಯ ಕೇಂದ್ರ. 6 ಜನ ಡಾಕ್ಟರ್ಗಳಿದ್ದಾರೆ. ಅದರಲ್ಲಿ ಬರುವವರ ಸಂಖ್ಯೆ ಕೇವಲ ಒಬ್ರು ಮಾತ್ರ, ಇಬ್ರು ಬರ್ತಾರೆ. ಈ ಪುರುಷರ ವಾರ್ಡಲ್ಲಿ ಯಾರು ಇಲ್ಲ. ನೋಡಿ ಆ ರೂಮಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ನೋಡಿ. ಇಲ್ಲಿ ಯಾರಾದ್ರೂ ಬಂದು ಕಳ್ತನ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ? ಮಹಿಳೆಯರ ಶೌಚಾಲಯ 16 ನಂಬರ್ ಬಳಿಕೆಗೆ ಇಲ್ಲ ಅಂತ ಬರೆದ್ಬಿಟ್ಟಿದ್ದಾರೆ. ಬರೋರೇ ಒಬ್ರು ಇಬ್ರು, ಅವರು ಮತ್ತೆ 1 ಗಂಟೆಗೆ ಇಲ್ಲಿಂದ ಜಾಗ ಖಾಲಿ ಮಾಡ್ತಿರ್ತಕ್ಕಂಥವ್ರು. ಆದ್ರೆ ವಾಸ್ತವ ಏನು ಅಂತಂದ್ರೆ ಇವ್ರು ನಿಜವಾಗ್ಲೂ ಕೂಡ ಟೈಮಿಂಗ್ ಮೇಂಟೈನ್ ಮಾಡಲ್ಲ ಅನ್ನೋದು ಯುಟಿಲಿಟಿ ಕೋಣೆಯಲ್ಲಿ ಏನಿದೆ ಅಂತ ನೋಡೋಣ. ನೀರನ್ನ ಮಿತವಾಗಿ ಬಳಸಿ ಅಂತ ಇಲ್ಲಿ ಹಾಕಿದ್ದಾರೆ. ನೀರ ಇಲ್ಲ ಅಂದ್ರೆ ಏನ್ ಬಳಸ್ಬೇಕು ನಾವು? ಇಲ್ಲಿ ಏನಾದ್ರೂ ಅನಾಹುತಗಳಾದ್ರೆ ಇದಕ್ಕೆ ಉತ್ತರ ಯಾರು ಕೊಡ್ಬೇಕು? ಪಾದರಕ್ಷೆಯನ್ನು ಹೊರಗಡೆ ಬಿಟ್ಟು ಬರ್ಬೇಕಂತೆ. ಇಲ್ಲ ಒಳಗಡೆ ಚಾವಿ ಹಾಕಿದ್ರೆ ಪಾದರಕ್ಷೆ ಹೊರಗೆ ಬಿಟ್ಟು ಏನ್ ಮಾಡ್ಬೇಕು? ನೋಡಿ ಬಿಲ್ಡಿಂಗ್ ಯಾವ ರೀತಿಯಾಗಿ ಕ್ರ್ಯಾಕ್ ಬಿಟ್ಟಿದೆ. ಬಡವರು ಸಮಸ್ಯೆ ಇದ್ದಿರ್ತಕ್ಕಂಥವರು ತಮ್ಮ ಸಮಸ್ಯೆನ ಅವತ್ತು ಆಸ್ಪತ್ರೆಗೆ ಬರ್ತಾರೆ. ನೀವು ಇಲ್ಲಿ ಬಂದು ಏನ್ ಮಾಡ್ಬೇಕು? ಎಲ್ಲ ಸಾಪ್ ಕ್ಲಿಯರ್ ಮಾಡಿ ಹೋಗ್ಬೇಕು. ಎಲ್ಲರೂ ಬಂದಿರ್ತಕ್ಕಂಥವ್ರು ಸಮಸ್ಯೆ ಅಂತ ಇದೆ. ನಾನು 9 ಜನ ಇರೋ ಡಾಕ್ಟರ್ 4 ಜನ ಡ್ಯೂಟಿ ಡಾಕ್ಟರ್ ಹೆಂಗ್ ಮಾಡ್ಬೇಕು? ಕೇವಲ ಮೀಟಿಂಗ್ ಮೇಲೆ ಮೀಟಿಂಗು ಮಾಡಿ ಕತೆ ಹೇಳ್ತಿರತಕ್ಕಂಥದ್ದು ಮೊದಲು ಬಂದ್ ಮಾಡ್ರಿ. ಇದು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎನ್ ಧರ್ಮಸಿಂಗ್ ಅವರ ಹುಟ್ಟೂರು ನೆಲೋಗಿ. ಜೊತೆಗೆ ಸುಪುತ್ರ ಡಾಕ್ಟರ್ ಅಜಯ್ ಸಿಂಗ್ ಅವರ ಮತಕ್ಷೇತ್ರ ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮನ್ನ ಕರೆ ತಂದಿದ್ದೇನೆ. ಸಾಕಷ್ಟು ಸಾರ್ವಜನಿಕರು ಹಲವು ದಿನಗಳಿಂದ ಕರೆ ಮಾಡ್ತಾ ಇದ್ರು. ಸರ್, ಇಲ್ಲಿ ಸಾಕಷ್ಟು ಜನ ಏನಪ್ಪಾ ಅಂತ ಕೇಳಿದ್ರೆ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ, ಆದ್ರೆ ಬರುವುದು ಮಾತ್ರ 2 ಜನ 3 ಜನ ಮಾತ್ರ ಬರ್ತಾರೆ. ಆಸ್ಪತ್ರೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಎನ್ನುವ ಆರೋಪ ಕೇಳಿ ಬಂದ ಹಿನ್ನೆಲೆ ನೇರವಾಗಿ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮನ್ನ ಕರೆ ತಂದಿದ್ದೇನೆ. ಇಲ್ಲಿರುವ ವಾಸ್ತವತೆಯನ್ನ ನೀವೆಲ್ಲರೂ ನೋಡ್ಬೇಕು, ಜೊತೆಗೆ ಶಾಸಕರು ನೋಡ್ಬೇಕು, KKRDB ಅಧ್ಯಕ್ಷರು ಕೂಡ ನೋಡ್ಬೇಕು, ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನೋಡ್ಬೇಕು. ಇದು ಮಾಜಿ ಮುಖ್ಯಮಂತ್ರಿ ದಿವಂಗತ ಎನ್ ಧರ್ಮಸಿಂಗ್ ಅವರ ಹುಟ್ಟೂರು ನೆಲೋಗಿ ಗ್ರಾಮದ ಪರಿಸ್ಥಿತಿ ಹೀಗಾದ್ರೆ ಉಳಿದಿರ್ತಕ್ಕಂಥ ಗ್ರಾಮದ ಪರಿಸ್ಥಿತಿ ಏನು? ಇದು ಸಮುದಾಯ ಆರೋಗ್ಯ ಕೇಂದ್ರ. ಮೊದಲನೇದಾಗಿ ನಿಮಗೆ ಪ್ರಾರಂಭಕ್ಕೆ ತೋರಿಸ್ತೀನಿ. ಇಲ್ಲಿ ಎಷ್ಟೊಂದು ಪ್ರಮಾಣದಲ್ಲಿ ಸ್ವಚ್ಛತೆ ಇದೆ ಅನ್ನೋದನ್ನ ನೋಡಿ ನೀವು. ಇಲ್ಲಿ ಈ ಕುರ್ಚಿಗಳಿದಾವೆ. ಈ ಕುರ್ಚಿಗಳು ಎಷ್ಟೋ ದಿನಗಳಿಂದ ಬಳಕೆನೇ ಆಗಿಲ್ಲ ಅಂತ ನೇರವಾಗಿ ಹೇಳ್ಬಹುದು. ಇನ್ನು ಹಲವು ನೋಡ್ರಿ ಈ ರೀತಿಯಾಗಿರ್ತಕ್ಕಂಥ ಟ್ರಾಲಿಗಳಿದಾವೆ. ಜಂಗ್ ಗಟ್ಟಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೊದಲಿಗೆ ಎಂಟ್ರಿ ಪ್ರದೇಶಕ್ಕೆ ಅವರು ಇಟ್ಟಿರ್ತಕ್ಕಂಥದ್ದು. ಇನ್ನು ಲೆಫ್ಟ್ ಗೆ ನೋಡೋದಾದ್ರೆ ನೀವು 100 ಹೆಣ್ಣು ಮಕ್ಕಳು ಮಾತ್ರ ಕಾಣಿಸ್ತಾ ಇದ್ದಾರೆ. ಆಸ್ಪತ್ರೆಗೆ ತಮ್ಮ ಸಮಸ್ಯೆಯನ್ನ ಹೊತ್ತು ಬಂದಿರತಕ್ಕಂಥವ್ರು. ಆದ್ರೆ ವಾಸ್ತವವಾಗಿ ಸಾರ್ವಜನಿಕರಿಗೆ ಕೇಳಿದಾಗ ಗೊತ್ತಾಗುತ್ತೆ 6 ಜನ ಡಾಕ್ಟರ್ಗಳಿದ್ದಾರೆ. ಅದರಲ್ಲಿ ಬರುವವರ ಸಂಖ್ಯೆ ಕೇವಲ ಒಬ್ರು ಮಾತ್ರ, ಇಬ್ರು ಬರ್ತಾರೆ. ಮತ್ತೆ ಉಳಿದಿರ್ತಕ್ಕಂಥ ಪರಿಸ್ಥಿತಿ, ರೂಮ್ಗಳ ಪರಿಸ್ಥಿತಿ ನಿಮ್ಗೆ ತೋರಿಸ್ತೀನಿ ನಾನು. ಬನ್ನಿ ಯಾವ ರೀತಿ ಸ್ವಚ್ಛತೆ ಇದೆ ಅನ್ನೋದನ್ನು ನೋಡಿ. ಸಂಪೂರ್ಣವಾಗಿ ಸ್ವಚ್ಛತೆ ಮರೆಮಾಚಿರ್ತಕ್ಕಂಥದ್ದು. ಸರ್ಕಾರಿ ಆಸ್ಪತ್ರೆಗಳು ಯಾವ ರೀತಿಯಾಗಿ ಪರಿವರ್ತನೆ ಆಗ್ತಾ ಇದೆ ಅನ್ನೋದನ್ನ ನೀವು ನೋಡಬಹುದು. ಇದು ಪುರುಷರ ವಾರ್ಡ್ ಅಂತೆ. ಈ ಪುರುಷರ ವಾರ್ಡ್ ಅಲ್ಲಿ ಯಾರು ಇಲ್ಲ. ಒಂದ್ ವೇಳೆ ನೀವು ಡಾಕ್ಟರ್ಗಳೇ ಇಲ್ಲ ಅಂತಂದ್ರೆ ಪುರುಷರು ಎಲ್ಲಿಂದ ಬಂದು ಅಡ್ಮಿಟ್ ಆಗ್ಬೇಕು ಅವ್ರಲ್ಲಿ? ಈ ರೀತಿಯಾಗಿರ್ತಕ್ಕಂಥ ವಾತಾವರಣ. ಇನ್ನು ಮುಂದ್ಗಡೆ ಬನ್ನಿ, ನಿಮ್ಗೆ ತೋರಿಸ್ತೀನಿ ನಿಮಗೆ. ಇಲ್ಲಿ ವಾಸ್ತವ ಇದು ಮಹಿಳೆಯರ ವಾರ್ಡ್. ಇದು ಮಹಿಳೆಯರ ವಾರ್ಡು. ಮಹಿಳೆಯರ ವಾರ್ಡಿನ ಪರಿಸ್ಥಿತಿನೂ ಕೂಡ ನೀವು ನೋಡಬಹುದು. ಯಾರು ಮಹಿಳೆಯರು ಕೂಡ ಇಲ್ಲ, ಅಡ್ಮಿಟ್ ಕೂಡ ಇಲ್ಲ. ಯಾಕಿಲ್ಲ ಅಂತಂದ್ರೆ ನೀವು ಸರಿಯಾದ ಪ್ರಮಾಣದ ಟ್ರೀಟ್ಮೆಂಟ್ ನೀಡ್ತಾ ಇಲ್ಲ ಅಂತ ಅರ್ಥ. ನೋಡಿ ಆ ರೂಮಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ನೋಡಿ. ಇವರು ಎಷ್ಟೊಂದು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಯಾಕೆ ಇಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳು ಸರ್ಕಾರದ ಸಂಬಳವನ್ನ ನೀವು ಪಡೆಯೋದಿಲ್ವಾ? ಇದು ಔಷಧ ಉಗ್ರಾಣ. ಔಷಧ ಉಗ್ರಾಣಕ್ಕೆ ನಾವು ಇದಕ್ಕೂ ಮುಂಚೆ ಬಂದಿರತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಯಾರು ಇರ್ಲಿಲ್ಲ. ಔಷಧ ಉಗ್ರಾಣವನ್ನ ಈ ರೀತಿ ಓಪನ್ ಆಗಿಟ್ಟಿದ್ದೀರಿ. ಯಾರಾದ್ರೂ ಬಂದು ಕಳ್ಳತನ ಮಾಡಬಹುದು ಎನ್ನುವ ಪರಿಜ್ಞಾನವೂ ಕೂಡ ನಿಮಗೆ ಇಲ್ಲದೆ ಹೋಯ್ತಾ ಅಂತ ನನಗೆ ಅನ್ಸುತ್ತೆ. ನೋಡಿ KKBRD ಅಧ್ಯಕ್ಷರೇ ಮತ್ತು ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರೇ, ನಿಮ್ಮ ಗ್ರಾಮದ ನೆಲೋಗಿ ಗ್ರಾಮದ ಪರಿಸ್ಥಿತಿ ಇದು. ಇಲ್ಲಿ ಯಾರು ಇಲ್ಲ. ಇಲ್ಲಿ ಯಾರಾದ್ರೂ ಬಂದು ಕಳ್ಳತನ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ? ಸರ್ಕಾರದ ಹೋಗುತ್ತೆ, ನಿಮ್ಗೇನ್ ಹೋಗುತ್ತೆ? ನಿಮ್ಗೇನ್ ಸಮಸ್ಯೆ ಇಲ್ಲ. ಇಲ್ಲಿ ಬಂದು ಏನಾದ್ರೂ ಅನೈತಿಕ ಚಟುವಟಿಕೆಗಳು, ಏನಾದ್ರೂ ಸಮಸ್ಯೆಗಳು ಮಾಡಿದಾಗ ಯಾರಿಗೆ ಕೇಳಬೇಕು? ಇಲ್ಲಿ 1 ಗಂಟೆ ಆಯ್ತು ನಾವು ಬಂದು. ಈ ಉಗ್ರಾಣದಲ್ಲಿ ಯಾರೊಬ್ಬರು ಕೂಡ ಇದನ್ನ ಉಗ್ರಾಣ ಕಾಯೋದಕ್ಕೆ ಕಾಣಿಸ್ತಾನೆ ಇಲ್ಲ. ಇದು ಕರ್ಮ. ಇದು ನೆಲೋಗಿ ಗ್ರಾಮದ ಇಲ್ಲಿ ನೋಡಿ ನೀವು, ಇಲ್ಲಿ ಮಹಿಳೆಯರ ಶೌಚಾಲಯ 16 ನಂಬರ್ ಬಳಿಕೆಗೆ ಇಲ್ಲ ಅಂತ ಬರೆದು ಬಿಟ್ಟಿದ್ದಾರೆ. ಇಲ್ಲಿ ಕೀಲಿ ಹಾಕ್ಬಿಟ್ಟಿದ್ದಾರೆ. ಒಂದ್ ವೇಳೆ ಬಳಿಕೆಗೆ ಇಲ್ಲ ಅಂತಂದ್ರೆ ಯಾಕೆ ಇಟ್ಟಿದ್ದೀರಿ ನೀವು? ಇದನ್ನ ಯಾಕೆ ಇಟ್ಟಿದ್ದೀರಿ? ಇದು ಪುರುಷರ ಶೌಚಾಲಯ. ಇದನ್ನು ಕೂಡ ಸಂಪೂರ್ಣವಾಗಿ ಒಳಗಡೆಯಿಂದ ನೋಡಿದ್ರೆ ಹಾಳಾಗಿರ್ತಕ್ಕಂಥ ವಾತಾವರಣದಲ್ಲೇ ಇರ್ತಕ್ಕಂಥದ್ದು. ಇನ್ನು ಸಿಬ್ಬಂದಿಗಳು ಎಷ್ಟು ಜನ ಇದ್ದಾರೆ?
ಏನ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಯಾಕಂದ್ರೆ ನಾವು ಸಾರ್ವಜನಿಕರಿಗೆ ಮೊದಲನೇದಾಗಿ ಪ್ರಶ್ನೆಗಳನ್ನ ಕೇಳ್ತೀವಿ. ಸರಿಯಾದ ವಾತಾವರಣ ಇದೆನಾ, ಟ್ರೀಟ್ಮೆಂಟ್ ಕೊಡ್ತಾರ? ಇವ್ರು ಬರೋದೇ ಮುಂಜಾನೆ 9-10 ಗಂಟೆಗೆ ಬಂದು 1 ಗಂಟೆಗೆ ಹೋಗ್ತಾರೆ. ಇದರಲ್ಲಿ ಬರೋರೇ ಒಬ್ರು ಇಬ್ರು, ಅವರು ಮತ್ತೆ 1 ಗಂಟೆಗೆ ಇಲ್ಲಿಂದ ಜಾಗ ಖಾಲಿ ಮಾಡ್ತಿರ್ತಕ್ಕಂಥವ್ರು. ಆದ್ರೆ ಸಾರ್ವಜನಿಕರು ಸಮಸ್ಯೆ ಅಂತ ಬಂದಾಗ, ಅವರಿಗೆ ಏನಾದ್ರು ತೋರಿಸ್ಬೇಕು ಅಂತ ಬಂದಾಗ ಯಾರಿಗೆ ತೋರಿಸ್ಬೇಕು? ಅವರಿಗೆ ಜೇವರ್ಗಿಯಲ್ಲಿ ಆಸ್ಪತ್ರೆ ಇದೆ, ಅವ್ರಿಗೆ ಜೇವರ್ಗಿಗೆ ಹೋಗ್ಬೇಕು ಅಂತಂದ್ರೆ ಈ ಗ್ರಾಮದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಯಾಕೆ ಬೇಕಿತ್ತು ಅನ್ನೋದು ಪ್ರಶ್ನೆ. ಶಾಸಕರಾಗಿರ್ತಕ್ಕಂಥವ್ರು ಇಲ್ಲಿ ಗಮನಿಸಬೇಕು. ನೋಡಿ, ಇದೇನಿದು SDA 20 ನಂಬರ್, ಇದು ಶ್ರೀ ರಾಯಪ್ಪ ದ್ವಿತೀಯ ದರ್ಜೆ ಸಹಾಯಕರು ಅಂತ ಒಳಗಡೆ ಇದ್ದಾರೆ. ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ಸಾಹೇಬ್ರಿಗೆ ಏನ್ ಹೇಳ್ತಾರೆ ಅಂತ. ಸರ್ ನಮಸ್ಕಾರ, ಮಾತಾಡ್ಬೋದಾ ಸರ್? ಓಕೆ, ಈಗ ನೀವೇನ್ ಮಾಡ್ತೀರಿ ಸರ್ ಕೆಲಸ ಇಲ್ಲಿ? ಹೌದಾ, ID ಕಾರ್ಡ್ ಏನಾದರೂ ಹಾಕಿಲ್ಲ ಸರ್? ಹಾಕೋಬೇಕಲ್ಲ ಸರ್ ತಾವು? ಯಾವುದು ಸರ್ ತಮ್ಮದು? ಸರ್ ಇಲ್ಲೇ ಬಂದೆ. ಹೌದಾ, ಈಗ ಆಸ್ಪತ್ರೆಯ ವಾತಾವರಣ ನೋಡಿದ್ರೆ ಸಂಪೂರ್ಣವಾಗಿ ಹಾಳು ಅನಿಸ್ತಾ ಇದೆ ಸರ್. ಹೌದಾ, ಯಾಕೆ ಹೀಗೆ ಸರ್? ಏನಾದರೂ ಉತ್ತರ ಇದೆ ಸರ್ ನಿಮಗೆ? ಇಲ್ಲ ಸರ್, ನಾವು ಅವ್ರಿಗೆ ಪೇಷಂಟ್ಗಳಿಗೆ ಸಫಿಸಿಯೆಂಟ್ ಕೊಡತ್ತ ಸರ್, ಹಂಗೇನಿಲ್ಲ. ಮೇಡಮ್ ಅವ್ರ ಪೇಷಂಟ್ ಅಂತ ನೋಡತ್ತಾರ, ನೀವು ನೋಡ್ತಾ ಇದ್ದಾರೆ. ಎಷ್ಟು ಜನ ಡಾಕ್ಟರ್ ಸರ್ ಇಲ್ಲಿ? ಸರ್ 3 ಜನ. ಇಲ್ಲಿ ಬಂದಿರೋರು ಎಷ್ಟು ಸರ್ ಅದಕ್ಕೆ? ಇವಾಗ ಇವತ್ತು ಇಬ್ರು ಬಂದಾರ ಸರ್. ಇಬ್ರು ಬಂದ, ಇನ್ನೊಬ್ಬರು ಎಲ್ಲಿ ಸರ್? ಸರ್ ಮೀಟಿಂಗ್ ಹೋಗ್ಯಾರ ಸರ್, ಗುಲ್ಬರ್ಗ ಹೋಗ್ಯಾರ ಸರ್. ಅದೇ ಸಾರ್ವಜನಿಕರು ಹೇಳ್ತಾ ಇದ್ರು, ಇಲ್ಲ ಸರ್ ಅವ್ರು ಇರೋದೇ 1 ಗಂಟೆ ತನಕ, ಡಾಕ್ಟರ್ಸು ಮತ್ತೆ ಇರೋದಿಲ್ಲ ಅಂತ. ಯಾಕೆ ಸರ್ 1 ಗಂಟೆ ತನಕ ಡ್ಯೂಟಿ ಅವ್ರಿಗೆ ಏನಾದ್ರು ಇದೆನಾ? ಡ್ಯೂಟಿ ಮಾಡ್ತಾರೆ ಸರ್, ಹಂಗೇನಿಲ್ಲ ಡ್ಯೂಟಿ ಅಂತ ನಾನು ಹೇಳ್ತಿದ್ದೀನಿ ಸರ್. ಸಾರ್ವಜನಿಕರು 1 ಗಂಟೆ ತನಕ ಇರ್ತಾರೆ ಅಂತ ಆರೋಪ ಮಾಡ್ತಿದ್ದಾರೆ ಸರ್. ಹಂಗೇನಿಲ್ಲ ಸರ್, ಮಾಡ್ತಾರೆ ಸರ್, ಡ್ಯೂಟಿ ಮಾಡ್ತಾರೆ ಸರ್. ಅದೇ ಡ್ಯೂಟಿ ಮಾಡ್ತಾರೆ, ಡ್ಯೂಟಿ ಟೈಮ್ ಪ್ರಕಾರ ಮಾಡ್ಬೇಕಲ್ಲ. ಮಾಡ್ತಾರೆ ಸರ್. ನೋಡಿ, ಇದು ದ್ವಿತೀಯ ದರ್ಜೆಯ ಸಹಾಯಕರು ಅವ್ರ ಮಾಹಿತಿ ನೀಡ್ತಾ ಇದ್ದಾರೆ. ನೋಡಿ, ಅವರನ್ನ ನಾವು ಪ್ರೊಟೆಕ್ಷನ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಒಂದ್ ವೇಳೆ ಹೌದು ಸರ್ ಹಿಂಗಿದೆ ಅಂತ ಹೇಳಿದ್ರೆ ಅವರನ್ನ ಮೇಲಿನವರು ಬೈತಾರೆ. ನನ್ನ ಕೆಲಸನ ಕರೆಕ್ಟ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಸಾರ್ವಜನಿಕರು ಹೇಳೋದಿಲ್ಲ, ಸತ್ಯ ಇದೆ. ಹಲವು ದಿನಗಳಿಂದ ಇಲ್ಲಿ 1 ಗಂಟೆ ತನಕ ಇರ್ತಾರೆ. ಡಾಕ್ಟರ್ಗಳು ಇರೋದು 3-4 ಜನ, 6 ಜನ ಅಂತ ಕೆಲವರು ಹೇಳ್ತಾರೆ. ಇವ್ರು ಹೇಳ್ತಾರೆ 3 ಜನ ಅಂತ. ಇಲ್ಲಿ ಬಂದಿರ್ತಕ್ಕಂಥ ಇವತ್ತು 2 ಜನ ಅಂತ ಹೇಳ್ತಾರೆ. ಇವರು ಕೂಡ ಇರೋದು 1 ಗಂಟೆ ತನಕನೇ. 1 ಗಂಟೆ ತನಕ ಡ್ಯೂಟಿ ಮಾಡಿದ್ರೆ ನೀವು 1 ಗಂಟೆ ತನಕ ಸ್ಯಾಲ್ರಿ ತಗೋಬೇಕು. ನೀವು 5 ಗಂಟೆ ತನಕ ಸ್ಯಾಲ್ರಿ ತಗೋಬಾರ್ದು ನೀವು ಇಲ್ಲಿ ಇರ್ತಕ್ಕಂಥವ್ರು. ಯಂತ್ರ ಕೋಣೆ, ಇಲ್ಲಿ ಗಣಕಯಂತ್ರ ಕೋಣೆಯಲ್ಲಿ ಒಬ್ಬರು ಸಾಹೇಬ್ರು ಇದ್ದಾರೆ. ಇವರನ್ನ ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತೀನಿ. ಸರ್ ನಮಸ್ಕಾರ, ನಮ್ಮ ಹೆಸರು ಏನು ಹೇಳ್ಬೋದಾ ಸರ್? ಬಸವರಾಜ್. ಬಸವರಾಜ್ ಅವರ? ಅದೇ ಸರ್, ಇವಾಗ ಸಾರ್ವಜನಿಕರು ಹಲವು ದಿನಗಳಿಂದ ಕರೆ ಮಾಡಿ ಹೇಳ್ತಾ ಇದ್ರು, ಸರ್ ಇದು ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳ ಸಂಖ್ಯೆ 5-6 ಜನ ಇದ್ದಾರೆ, ಆದ್ರೆ ಇವರು ಬರೋದೇ ಒಬ್ಬರು ಬರ್ತಾರೆ, ಇಬ್ಬರು ಬರ್ತಾರೆ, ಅದು 1 ಗಂಟೆ ತನಕ ಇರ್ತಾರೆ ಅಂತ. ನೀವೇನು ಹೇಳ್ತೀವಿ ಅದಕ್ಕೆ? ನಾವು ಪ್ರೋಗ್ರಾಮ್ ಇರ್ತೀವಿ ಸರ್, ಪ್ರೋಗ್ರಾಮ್ ಕಂಪ್ಯೂಟರ್ ಆಗ್ತಾರೆ. ಇಲ್ಲ, ನೀವು ಸತ್ಯ ಒಪ್ಕೋಬೋದಾ ಅಂತ ಹೇಳ್ತೀನಿ ಸರ್. 1 ಗಂಟೆ ತನಕ ಬರ್ತಾರೆ ಸರ್, 2 ಗಂಟೆ 2:30 ತನಕ. ಹೌದಾ ಸರ್? ಟೈಮಿಂಗ್ ಎಷ್ಟಕ್ಕಿದೆ? 5 ಗಂಟೆ ತನಕ ಇದೆಯಲ್ಲ. 2 ಗಂಟೆ 3 ಗಂಟೆ ಹೋದ್ರೆ ಸಾರ್ವಜನಿಕ ಎಲ್ಲಿ ಬರ್ಸ್ಬೇಕು ಸರ್? ಬಂದು ಹೋಗ್ತಾರೆ. ಹೌದಲ್ವಾ? ಬಟ್ ಬರ್ತಾರೆ, ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. 1 ಗಂಟೆ 2 ಗಂಟೆ ತನಕ ಹೋಗ್ತಾರೆ, ಹೌದಲ್ಲ? ನೋಡಿ, ಅವರು ಕೂಡ ಹೆದರೇ ಮಾತಾಡಬೇಕಾಗಿಲ್ಲ. ಸರ್ ನನ್ನ ಡಿಪಾರ್ಟ್ಮೆಂಟ್ ಇದ್ದರೆ ನನ್ನ ಡಿಪಾರ್ಟ್ಮೆಂಟ್ ನಾನು ಸಂಬಳಿಸ್ತೀನಿ ಅಂತ ಹೇಳ್ತಾರೆ. ಆದ್ರೆ ವಾಸ್ತವ ಏನು ಅಂತಂದ್ರೆ ಇವ್ರು ನಿಜವಾಗ್ಲೂ ಕೂಡ ಟೈಮಿಂಗ್ ಮೇಂಟೈನ್ ಮಾಡಲ್ಲ ಅನ್ನೋದು ಮೇಲ್ನೋಟಕ್ಕೆ ಇಲ್ಲಿ ಅರ್ಥ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಜೈವಿಕ ವೈದ್ಯಕೀಯ ತ್ಯಾಜ್ಯ ವಿಂಗಡಣಾ ಕೋಣೆ ಅಂತ, ಇಲ್ಲಿ ಒಳಗಡೆ ಏನಿದೆ ಅಂತ ನೋಡೋ ಪ್ರಯತ್ನ ಮಾಡೋಣ. ಇಲ್ಲಿ ಯಾರೂ ಇಲ್ಲ, ಒಂದು ಕಂಪ್ಯೂಟರ್ ಇದೆ, ಇಲ್ಲಿ 2 ಕುರ್ಚಿ ಖಾಲಿ ಇದೆ. ಇದು ಓಪನ್ ಇದೆನೋ ಸ್ಟಾರ್ಟ್ ಇದೆನೋ ಬಂದಿದೆನೋ ಗೊತ್ತಿಲ್ಲ. ಮೇಲೆ ಹಾಕಿರ್ತಕ್ಕಂಥದ್ದು ಬೇರೆ, ಒಳಗಿರ್ತಕ್ಕಂಥದ್ದು ಬೇರೆ. ಇನ್ನು ಯುಟಿಲಿಟಿ ಕೋಣೆ ಅಂತ ಸರ್, ಇದು ಯುಟಿಲಿಟಿ ಕೋಣೆಯಲ್ಲಿ ಏನಿದೆ ಅಂತ ನೋಡೋಣ. ಇಲ್ಲಿಯೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಇಲ್ಲಿ ಇದೊಂದು ಇಟ್ಟಿದ್ದಾರೆ, ಇದನ್ನು ಕೂಡ ಬಂದ್ ಬಿದ್ದಿದೆ, ಇದನ್ನು ಕೂಡ ಯೂಸಸ್ ಇಲ್ಲ. ಒಳಗಡೆ ಸಂಪೂರ್ಣವಾಗಿ ಸಾಮಾನುಗಳನ್ನು ಇಟ್ಟಿರ್ತಕ್ಕಂಥದ್ದು. ಇದು ಬಾಕ್ಸ್, ಇಲ್ಲಿ ಇದನ್ನ ಬಿಟ್ಟರೆ ಇಲ್ಲಿ ಕೂಡ ಏನೂ ಇಲ್ಲ. ಇಲ್ಲಿ ನೀರನ್ನು ಮಿತವಾಗಿ ಬಳಸಿ ಅಂತ ಇಲ್ಲಿ ಹಾಕಿದ್ದಾರೆ. ನೀರಿದೇನಾ? ನೀರೇ ಬರ್ತಾ ಇಲ್ಲಲ್ರಿ. ಇಲ್ಲಿ ನೀರನ್ನು ಮಿತವಾಗಿ ಬಳಸಿ ಅಂತ ಹೇಳಿದ್ದಾರೆ. ಸರ್, ನೀರು ಬರ್ತಾ ಇದ್ರೇ ಮಿತವಾಗಿ ಬಳಸ್ಬೇಕಲ್ಲ, ಬರದೇ ಇದ್ರೆ ನೀರೇ ಇಲ್ಲ ಅಂದ್ರೆ ಏನು ಬಳಸ್ಬೇಕು ನಾವು? ಇದ್ರ ಪರಿಸ್ಥಿತಿ, ಇದು ಆಸ್ಪತ್ರೆಯ ಪರಿಸ್ಥಿತಿ. ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ಒಂದು ಸಾಮಾನ್ಯ ಜ್ಞಾನ ಇರಬೇಕು. ನಾವು ಸರ್ಕಾರಿ ಸಂಬಳದಲ್ಲಿ ಬದುಕ್ತಾ ಇದ್ದೀವಿ, ನನಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾಲ ಮಿತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದು ಅಂತೂ ಬಂದಿದೆ AB ಆರ್ಟ್ ಕೋಣೆ, ಇದಕ್ಕೂ ಕೂಡ ಕೀಲಿ ಕೈ ಹಾಕಿದ್ದಾರೆ. ಆಮೇಲೆ ಇಲ್ಲಿ ವಸ್ತು ಶೇಖರಣಾ ಕೋಣೆ ಇದೆ, ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೀಲಿ ಕೈ ಹಾಕಿಲ್ಲ, ಹಂಗೆ ಬಿಟ್ಟಿದ್ದಾರೆ. ಸುರಕ್ಷತೆ ಇಲ್ಲ. ನಿಮ್ಮ ಮನೆಯನ್ನ ಹಿಂಗೆ ಬಿಟ್ಟು ಹೋಗ್ತೀರಾ ನೀವು? ಇಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳು ಅಥವಾ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಒಂದು ಪ್ರಶ್ನೆ, ನಿಮ್ಮ ಮನೆಯ ನಿರುಪಯುಕ್ತ ವಸ್ತುಗಳ ಶೇಖರಣೆ ಕೋಣೆಯನ್ನ ಈ ರೀತಿಯಾಗಿ ನೀವು ಕೀಲಿ ಕೈ ಹಾಕದೆ ಹೋಗ್ತೀರಾ? ಹಿಂಗೆ ಬಿಟ್ಟು ಹೋಗ್ತೀರಾ?
ಇಲ್ಲಿ ಏನಾದ್ರೂ ಅನಾಹುತಗಳಾದ್ರೆ ಇದಕ್ಕೆ ಉತ್ತರ ಯಾರು ಕೊಡ್ಬೇಕು? ಶಾಸಕರು ಬರ್ಬೇಕಾ? ಇಲ್ಲಿ ಮತ್ತೆ ಬರ್ದಿದ್ದಾರೆ ನೋಡಿ, ಕ್ಷ ಕಿರಣ ತಂತ್ರಜ್ಞರು. ಈ ತಂತ್ರಜ್ಞರು ಎಷ್ಟು ವರ್ಷ ಆಯ್ತು ಬಂತು ಗೊತ್ತಿಲ್ಲ. ಇಲ್ಲಿ ಕೀಲಿ ಆಗ್ಬಿಟ್ಟಿದ್ದಾರೆ ತಂತ್ರಜ್ಞರು. ಇಲ್ಲಿ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಪ್ರವೇಶವಿಲ್ಲ, ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಪ್ರವೇಶ ಎಚ್ಚರಿಕೆ ಎಲ್ಲ ಚೆನ್ನಾಗಿ ಬರ್ದಿದ್ದಾರೆ. ಇವು ಇಲ್ಲ, ಇಲ್ಲಿ ಒಳಗಡೆನೆ ಇಲ್ಲ. ಕ್ಷ ಕಿರಣ ತಂತ್ರಜ್ಞರು ಎಲ್ಲಿ ಹೋಗಿದ್ದಾರೆ ಅಂತ ಅವರೇ ಉತ್ತರ ಕೊಡ್ಬೇಕು. ಆಮೇಲೆ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಸಭಾಂಗಣವನ್ನ ಮೇಲೆ ಬರೆದಿದ್ದಾರೆ. ಸಭಾಂಗಣ ಅಂತದ್ದು ಪಾದರಕ್ಷೆಯನ್ನು ಹೊರಗಡೆ ಬಿಟ್ಟು ಬರ್ಬೇಕಂತೆ. ಇಲ್ಲ ಒಳಗಡೆ ಚಾವಿ ಹಾಕಿದ್ರೆ ಪಾದರಕ್ಷೆ ಹೊರಗೆ ಬಿಟ್ಟು ಏನ್ ಮಾಡ್ಬೇಕು? ಇದು ಪೂರ್ತಿ ಕಂಪ್ಲೀಟ್ ಆಗಿ ಚಾವಿ ಹಾಕಿ ಹೋಗಿದ್ದಾರೆ. ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಸಭಾಂಗಣ. ನಾನು ಪ್ರತಿಶತ ಕೋಣೆಗಳು ಬಂದಿರ್ತಕ್ಕಂಥ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿರ್ತಕ್ಕಂಥ ವಾಸ್ತವವನ್ನ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಏನು ಅಂತಂದ್ರೆ, ಒಬ್ಬ ಸಿಬ್ಬಂದಿ ಇದ್ದ ಇಬ್ಬರು ಸಿಬ್ಬಂದಿಯಿಂದ ಹಾಸ್ಪಿಟಲ್ ನೀವೇನಪ್ಪಾ ಅಂತ ಕೇಳಿದ್ರೆ ಕಂಟ್ರೋಲ್ ಮಾಡಕ್ ಆಗಲ್ಲ. ಉಳಿದಿರ್ತಕ್ಕಂಥ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ದೀರಿ? ಕೇವಲ ನೀವು ಸರ್ಕಾರ ಕೊಟ್ಟಿರ್ತಕ್ಕಂಥ ಸಂಬಳವನ್ನ ತೆಗೆದುಕೊಂಡು ದಿನಗಳ ಹಾಕೋದ್ರಿಂದ ಏನೂ ಆಗೋದಿಲ್ಲ. ನೋಡಿ, ಇಲ್ಲಿ ಅದ್ಭುತವಾಗಿ ಒಂದು ಇದು ಇಟ್ಟಿದ್ದಾರೆ. ಇದು ಎದಕ್ಕೆ ಬಳಕೆಗೆ ಇಟ್ಟಿದ್ದಾರೆ ಅವರಿಗೆ ಹೇಳ್ಬೇಕು. ಹೊರ ರೋಗಿಗಳಿಗೆ ಒಡೆದೋಗಿದೆ ಅದು. ಇಲ್ಲಿ ಪುರುಷರ ಶೌಚಾಲಯ, ಇಲ್ಲಿ ಮತ್ತೊಂದು ಬತ್ ನೋಡ್ರಿ, ಇದು ಪುರುಷರ ಶೌಚಾಲಯ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಮಾತ್ರ ಚಾವಿ ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಬನ್ನಿ, ಇಲ್ಲಿಯೂ ಕೂಡ ಇದು ಕ್ಲೋಸ್ ಇದೆ, ಮಹಿಳೆಯರ ಶೌಚಾಲಯ ರೋಗಿಗಳಿಗೆ. ಈ ರೀತಿಯಾಗಿ ನೀವು ಬಂದು ಇಟ್ಕೊಂಡ ಪರಿಸ್ಥಿತಿಯಲ್ಲಿ ಇದಿರ್ತಕ್ಕಂಥದ್ದು ಏನ್ ಮಾಡ್ಬೇಕು ಹೇಳಿ? ನೋಡಿ, ಬಿಲ್ಡಿಂಗ್ ಯಾವ ರೀತಿಯಾಗಿ ಕ್ರ್ಯಾಕ್ ಬಿಟ್ಟಿದೆ. ಇದು ಸಂಪೂರ್ಣವಾಗಿ ಬಿಲ್ಡಿಂಗ್ ಹಾಳಾಗಿರ್ತಕ್ಕಂಥ ದುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಅಟ್ಲೀಸ್ಟ್ ನೀವು ಸ್ವಚ್ಛತೆಯಾದರೆ ಗಮನ ಕೊಡ್ಬೇಕಲ್ವಾ? ಕೆಲವೊಬ್ರು ಹೇಳ್ತಾ ಇದ್ರು, ಇಲ್ಲ ಸರ್ ಇಲ್ಲಿ ಸ್ಥಳೀಯರು ಸ್ವಚ್ಛತೆ ಕಾರ್ಮಿಕರಿದ್ದಾರೆ, ಅವ್ರು ಸ್ವಚ್ಛತೆ ಮಾಡೋದಿಲ್ಲ, ಬೆಳಗ್ಗೆ ಮತ್ತೆ ID ಕಾರ್ಡ್ ಹಾಕೊಳ್ಳೋದಿಲ್ಲ, ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಡ್ರೆಸ್ ಕೂಡ ಮೇಲೆ ಹಾಕೊಳ್ಳೋದಿಲ್ಲ, ಡ್ರೆಸ್ ಕೋಡಿಂಗ್ ಕೂಡ ಇಲ್ಲ, ಅವ್ರು ಮನ್ಸಿಗೆ ಬಂದಾಗ ಮಾಡ್ತಾರೆ ಅಂತ. ಮನ್ಸಿಗೆ ಬಂದವ್ರಿಗೆ ಮಾಡೋರಿಗೆ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಕೊಡ್ಬೇಕೇನ್ರಿ? ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಕೊಡ್ಬೇಕ ಅವ್ರಿಗೆ? ಇದು ಸರ್ಕಾರಿ ಆಸ್ಪತ್ರೆ. ಬಡವರು ಸಮಸ್ಯೆ ಇದ್ದಿರ್ತಕ್ಕಂಥವ್ರು ತಮ್ಮ ಸಮಸ್ಯೆನ ಅವತ್ತು ಆಸ್ಪತ್ರೆಗೆ ಬರ್ತಾರೆ. ನೀವು ಇಲ್ಲಿ ಬಂದು ಏನ್ ಮಾಡ್ಬೇಕು? ಎಲ್ಲ ಸಾಪ್ ಕ್ಲಿಯರ್ ಮಾಡಿ ಹೋಗ್ಬೇಕಲ್ಲ ಅವ್ರು ಬಂದಿರ್ತಕ್ಕಂಥವ್ರು. ಸೊ ಈ ರೀತಿ ಪರಿಸ್ಥಿತಿ ಇರ್ತಕ್ಕಂಥದ್ದು. ಮಾನ್ಯ KKB ಅಡಿ ಅಧ್ಯಕ್ಷರು ಜೊತೆಗೆ ಜೇವರ್ಗಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಒಂದು ಬಾರಿ ನೀವು ನಿಮ್ಮ ಗ್ರಾಮದ ಕಡೆಗೆ ಕಣ್ಣು ಹಾಯಿಸಿ ನೋಡಿ. ಸರ್ಕಾರಿ ಆಸ್ಪತ್ರೆಯ ಸಮಸ್ಯೆಯನ್ನ ಬಗೆಹರಿಸುವಂತ ಚಿತ್ತ ನೀವು ಹರಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಯಾಕಂತ ಕೇಳಿದ್ರೆ ಇರುವ ವಾಸ್ತವವನ್ನ ನಿಮ್ಗೆ ತೋರಿಸೋ ಪ್ರಯತ್ನವನ್ನ ಮಾಡಿದ್ದೀನಿ. ಇದಾದ ಮೇಲೆಯೂ ಕೂಡ ನೀವು ಎಚ್ಚೆತ್ತುಕೊಂಡಿಲ್ಲ ಅಂತಂದ್ರೆ ನಿಮ್ಮ ಗ್ರಾಮದ ಬಗ್ಗೆ ನಿಮಗೆ ಮುತುವರ್ಜಿ ಇಲ್ಲ. ಒಂದ್ ವೇಳೆ ನಿಮಗೆ ನಿಮ್ಮ ಗ್ರಾಮದ ಬಗ್ಗೆ ಮುತುವರ್ಜಿ ಇಲ್ಲ ಅಂದ್ರೆ ತಾಲೂಕಿನ ಸಮಸ್ಯೆ ಹೇಗೆ ಬಗೆಹರಿಸ್ತೀರಿ ಸ್ವಾಮಿ? ಬಗೆಹರಿಸ್ಬೇಕು, ನೀವು ಬಗೆಹರಿಸಲೇಬೇಕು. ಬನ್ನಿ ಒಳಗಡೆ ಏನಿದೆ ಅಂತ ನೋಡೋಣ. ಮತ್ತೆ ಯಾರು ಇವರಾ ನೋಡಿ, ಇವರು ಇಲ್ಲಿ ಕೂತಿರ್ತಕ್ಕಂಥವ್ರು ಕೂಡ ಈಗ ಬಂದು ಕೂತ್ಕೊಂಡಿದ್ದಾರೆ ಅಂತ ನಮ್ಮ ಟೀಮ್ ಅವರು ಹೇಳ್ತಿದ್ದಾರೆ. ಸರ್ ತಮ್ಮ ಹೆಸರು ಕೇಳ್ಬೋದಾ? ಭಗವಂತರಾಯ್ ಅವರೇ, ಯಾವ ಸರ್? ಯಾವ ಸರ್ ತಮ್ಮ? ನಮ್ಮದು ಜವರಿ ಸರ್. ಹೌದಾ? ಅದೇ ಸರ್, ಇವಾಗ ಇಲ್ಲಿ ಸಾರ್ವಜನಿಕರು ಏನ್ ಹೇಳ್ತಾರೆ, ಕೇವಲ ಡಾಕ್ಟರ್ ಅವರು 1 ಗಂಟೆ ತನಕ ಅಷ್ಟೇ ಇರ್ತಾರೆ, 6 ಜನ ಡಾಕ್ಟರ್ ಇದ್ರು ಕೂಡ ಒಬ್ಬರಿಬ್ಬರು ಅಷ್ಟೇ ಬರ್ತಾರೆ ಅಂತ ಹೇಳ್ತಾರೆ. ನೀವು ದಿನಾಲ್ ಬರ್ತೀರಾ ಸರ್ ಇಲ್ಲಿ? ಸರ್. ನೀವೇನ್ ಮಾಡ್ತೀರಿ ಸರ್ ಇಲ್ಲಿ? ನಾವು ಅಟೆಂಡರ್ ಇದ್ದೀರಾ? ಯಾಕೆ ಸರ್ 1 ಗಂಟೆ 2 ಗಂಟೆ ತನಕ ಯಾಕೆ ಬಂದು ಇರ್ತಾರೆ? ಇಲ್ರಿ, ಡಾಕ್ಟರ್ ಬರ್ತಾರೆ, ತಗೊಂಡು ಡಾಕ್ಟರ್ ನಾವು ಶಿಫ್ಟ್ ವೈಸ್ ಇರ್ತೀವಿ ಸರ್. ನಾವು ಡಾಕ್ಟರ್ಗಳ ನೀವು ಕರೆಕ್ಟಾಗಿ ಬರ್ತೀರಾ? ಓಕೆ, ಹಾಂ, ಬರ್ಬೋದಾ? ಮೇಡಮ್ ನಮಸ್ಕಾರ. ಈಗ ಸಾಕಷ್ಟು ಸಾರ್ವಜನಿಕರು ಹಲವು ದಿನಗಳಿಂದ ಒಂದು ಆರೋಪ ಮಾಡ್ತಾ ಇದ್ರು, ಡಾಕ್ಟರ್ಗಳ ಸಂಖ್ಯೆ 5-6 ಜನ ಇದ್ರೂ ಕೂಡ ಇಲ್ಲಿ ಬರೋರ ಸಂಖ್ಯೆ ಕೇವಲ ಒಬ್ಬರು ಅಥವಾ ಇಬ್ಬರು ಬರ್ತಾರೆ, ಅದು ಕೂಡ 1 ಗಂಟೆ 2 ಗಂಟೆ ತನಕ ಹೋಗ್ತಾರೆ ಅಂತ ಆರೋಪ ಮಾಡಿದ್ರು. ನಾನು ಕೆಲವು ಸಿಬ್ಬಂದಿಗಳಿಗೆ ಕೇಳಿದ್ರೆ ಹೌದು ಸರ್ 2 ಗಂಟೆಗೆ ಹೋಗ್ತಾರೆ ಅಂತ ಹೇಳಿದ್ರು ನಿಮ್ಮ ಸಿಬ್ಬಂದಿಗಳೇ. ಎಷ್ಟರ ಮಟ್ಟಿಗೆ ಸರಿ ಮೇಡಮ್ ಇದು? ಇರೋದು ನಾವು 4 ಜನ ಡಾಕ್ಟರ್ ಇದೀವಿ, 6 ಜನ ಡಾಕ್ಟರ್ ಇಲ್ಲ. ಓಕೆ, 4 ಜನ ಇದ್ದೀವಿ. 4 ಜನ. ಇವ್ರು ಮೇಡಮ್ ರೂರಲ್ ಕಂಪಲ್ಸರಿ MBBS ಡಾಕ್ಟರ್, ಅವರು ಈ ಮಂತ್ ಹೋಗ್ತಾರೆ. ನಾವಿರೋದು 3 ಜನ ಡಾಕ್ಟರ್ ಲೆಕ್ಕ. ಡೆಂಟಲ್ ಡಾಕ್ಟರ್ದು 24 hours ಡ್ಯೂಟಿ ಇರೋದಿಲ್ಲ. ನಾನು ಪೀಡಿಯಾಟ್ರಿಷಿಯನ್ ಇಬ್ಬರೇ ಲೈಕ್ ರಾತ್ರಿ ಏನೇ ಕೇಸ್ ಬಂದ್ರು, MLC ಪೋಸ್ಟ್ ಮಾರ್ಟಮ್ ಅಂದ್ರು ನಾವೇ ನೋಡ್ಕೊಳ್ಬೇಕು. ಹಾಗಾಗಿ ಯಾವಾಗ ನೈಟ್ ಡ್ಯೂಟಿ ಮಾಡಿರ್ತೀವಿ, ಕೇಸಸ್ ಇರುತ್ತೆ, ನೆಕ್ಸ್ಟ್ ಡೇ ಒಂದು ಆಫ್ ಇರುತ್ತೆ. ಸೊ ಆ ದಿವಸದಲ್ಲಿ ನಿಮಗೆ ಯಾರೋ ಡಾಕ್ಟರ್ ಇಲ್ಲ ಅಂತ ಹೇಳಿರ್ಬೋದು. ಸರಿ, ಆಮೇಲೆ ಇವಾಗ ಇದೆ ಸಿಬ್ಬಂದಿಗಳ ಕೊರತೆ, ಡಾಕ್ಟರ್ಸ್ ಕೊರತೆನೇ ಇದೆ. ಇಲ್ಲಿ 9 ಜನ ಡಾಕ್ಟರ್ ಬೇಕು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ. ಆಮೇಲೆ ಇವಾಗ 1 ಮಂತಿಂದ ನನಗೂ ವಾರದಲ್ಲಿ 3 ದಿವಸ GGH ಜೇವರ್ಗಿಗೆ ಹಾಕಿದ್ದಾರೆ. ಸೊ ನಾನು 3 ದಿವಸ ಅಲ್ಲಿ ಹೋಗ್ಬೇಕು, 3 ದಿವಸ ಇಲ್ಲಿ ಬರಬೇಕು. ಸೊ ಹಾಗಾಗಿ ನಿಮಗೆ ಯಾರೋ ಹೇಳಿರ್ಬೋದು
ಅದಕ್ಕೆ ಬಟ್ ಹಾ ನಿಮ್ಗೆ ಯಾರು ಹೇಳಿದ್ರು ಅಂದ್ರಲ್ಲ ಅದನ್ನ ಹೇಳ್ತೀನಿ. ಸಮಸ್ಯೆ ಅಂತೂ ಇದೆ. ನಾನು 9 ಜನ ಇರೋ ಡಾಕ್ಟರ್ 4 ಜನ ಡ್ಯೂಟಿ ಡಾಕ್ಟರ್ ಹೆಂಗ್ ಮಾಡ್ಬೇಕು ಅದನ್ನೇ ನಾನು ಹೇಳಿರೋದು. ನೀವು ಮಾಡ್ತಾ ಇದ್ರೆ ಅದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಒಂದ್ ವೇಳೆ ಡಾಕ್ಟರ್ ಇಲ್ಲ ಅಂತಂದ್ರೆ ಸಾರ್ವಜನಿಕರು ಎಲ್ಲಿ ಹೋಗ್ಬೇಕು ಅನ್ನೋದು ನಮ್ಮ ಪ್ರಶ್ನೆ ಅಷ್ಟೇ. ಇವಾಗ ನಮ್ಗೆ ಕೌನ್ಸಿಲಿಂಗ್ ಇದೆ 11ನೇ ತಾರೀಕು, ನಾವು ಇರಲ್ಲ. CH ಅಲ್ಲಿ ಬರೀ ಇಬ್ಬರೇ MBBS ಡಾಕ್ಟರ್ ಇರಬೇಕು ಅಂತ ರೂಲ್ಸ್ ಮಾಡಿದ್ದಾರೆ ಗೌರ್ಮೆಂಟ್ ದವ್ರು. ಮಕ್ಕಳು ಡಾಕ್ಟರ್ ಹೋಗ್ತಾ ಇದೀವಿ, ನಾವು ಸ್ತ್ರೀರೋಗ ತಜ್ಞರ ನಾವು ಹೋಗ್ತಾ ಇದೀವಿ. ಒಂದ್ ಪ್ರಶ್ನೆ ಮೇಡಮ್, ನೀವು ಹೋದ್ರೆ ಇಲ್ಲಿ ಯಾರು ಆಲ್ಟರ್ನೇಟಿವ್ ಯಾರಲ್ಲ ಇಬ್ರು MBBS ಡಾಕ್ಟರ್. ನಾವು 600 ಜನ ಡಾಕ್ಟರ್ ಶಿಫ್ಟ್ ಆಗ್ತಿದೀವಿ. ಇದೇ ತಿಂಗಳು 11ನೇ ತಾರೀಕು ನಮ್ಗೆ ಕೌನ್ಸಿಲಿಂಗ್ ಇದೆ. ಸೊ ಎಲ್ಲಾ ಸಮುದಾಯ ಆರೋಗ್ಯ ಕೇಂದ್ರಗಳಿಂದ ಡಾಕ್ಟರ್ನ ತೆಗೆದ್ರೆ ಇಲ್ಲಿರೋ ಡಾಕ್ಟರ್ಸ್ ಪೇಷಂಟ್ಸ್ ಗತಿ ಏನು ನೀವೇ ಯೋಚನೆ ಮಾಡಿ. ನಾವು ಡಾಕ್ಟರ್ ಅಶ್ವಿನಿ ನೋಡಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ನೋಡಿ ಇಲ್ಲಿ 6 ಜನ ಇಲ್ಲ 4 ಜನ ಇದ್ದಾರೆ. 4 ಜನರು ನಾವು ಏನ್ ಮಾಡ್ಬೇಕು, ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ಬೇಕು, ರಾತ್ರಿ ಡ್ಯೂಟಿ ಇರುತ್ತೆ, ಏನ್ ಮಾಡ್ಬೇಕು ಅಂದ್ರೆ ಇದರ ಅರ್ಥ ಈ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ಡಾಕ್ಟರ್ಗಳ ಕೊರತೆ ಇದೆ ಅಂತ ಅರ್ಥ. ಮಾನ್ಯ DHO ಅವರೇ ಅಥವಾ THO ಅವರೇ ಇಲ್ಲಿ ಗಮನಿಸಿ, ನೀವು ಕೇವಲ ಮೀಟಿಂಗ್ ಮೇಲೆ ಮೀಟಿಂಗು ಮಾಡಿ ಕತೆ ಹೇಳ್ತಿರ್ತಕ್ಕಂಥದ್ದು ಮೊದಲು ಬಂದ್ ಮಾಡ್ರಿ. ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕರು ಬಡದಾಡಿಲಿ ಬಂದಿರ್ತಾರೆ, ಬಡವರು ಬಂದಿರ್ತಾರೆ. ಅವ್ರಿಗೆ ಮೊದಲನೇದಾಗಿ ಈ ನಿಮ್ಮ ಸಿಬ್ಬಂದಿಗಳ ವ್ಯವಸ್ಥೆಯನ್ನ ಮಾಡೋದು ನಿಮ್ಮ ಕರ್ತವ್ಯ. ಮಾತ್ರ ದೊಡ್ಡ ಪೋಸ್ಟರ್ಗಳನ್ನ ಹಾಕೊಂಡು ಸ್ಟೇಟಸ್ ಅಲ್ಲಿ ಇಟ್ಕೊಳ್ಳೋದು ಬೇಕಾಗಿಲ್ಲ ನಿಮಗೆ. ಇಲ್ಲಿ ಮೊದಲನೆಯದಾಗಿ ನಿಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಅವಕಾಶವನ್ನ ಪರಿಪೂರ್ಣವಾಗಿ ಬಳಸಬೇಕು. ಅವ್ರು ಏನು ಹೇಳಿದ್ರು, ರಾತ್ರಿ ಡ್ಯೂಟಿ ಮಾಡಿದ್ರೆ ನಾನು ಬೆಳಗ್ಗೆ ಬರಲ್ಲ. ಹೌದು, ಅವ್ರ ಟೈಮಲ್ಲಿ ಅವ್ರು ಡ್ಯೂಟಿ ಮಾಡ್ತಿದ್ದಾರೆ, ಆದ್ರೆ ಸಿಬ್ಬಂದಿಗಳ ಕೊರತೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತೀನಿ, ಮಾನ್ಯ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರೇ, KK ಬೇರೆಡಿ ಅಧ್ಯಕ್ಷರು ಕೂಡ ನೀವಿದ್ದೀರಿ. ಇದು ನಿಮ್ಮ ಕ್ಷೇತ್ರ, ನೀವು ಹುಟ್ಟಿ ಬೆಳೆದಿರ್ತಕ್ಕಂಥ ಸ್ಥಳ. ನಿಮ್ಮ ತಂದೆಯವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ದಿವಂಗತ ಧರ್ಮಸಿಂಗ್ ಅವರು. ಅವರ ಒಂದು ಗ್ರಾಮದ ಪರಿಸ್ಥಿತಿ ಅಥವಾ ಸರ್ಕಾರಿ ಆಸ್ಪತ್ರೆಯ ಪರಿಸ್ಥಿತಿ ಹೀಗಾದ್ರೆ ಬದಲಾವಣೆ ಮಾಡೋದು ಹೇಗೆ? ಸಿಬ್ಬಂದಿಗಳ ಕೊರತೆ ಸಾಕಷ್ಟು ಪ್ರಮಾಣದಲ್ಲಿದೆ, ಅದನ್ನ ನೀವು ಬದಲಾವಣೆ ಮಾಡಬೇಕಾಗಿದೆ. ಬದಲಾವಣೆ ಮಾಡಿಲ್ಲ ಅಂತಂದ್ರೆ ನೀವು ಬದಲಾವಣೆ ಮಾಡುವ ಉದ್ದೇಶ ಮಾಡಿಲ್ಲ ಅಂತ ಅರ್ಥ. ಸರ್, ನನ್ನ ಹೆಸರು ಭೀಮು ನೆಲೋಗಿ ಅಂತೇಳಿ. ನಾನು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಮತ್ತು ಈ ಜೇವರ್ಗಿ ವಿಧಾನಸಭಾ ಕ್ಷೇತ್ರದ MLA ಕ್ಯಾಂಡಿಡೇಟ್ ಆಗಿದೆ 2023. ಸೊ ಹೆಂಗಂದ್ರೆ ಇದು ಅಜಯ್ ಧರ್ಮ್ ಸಿಂಗ್ ಅವರು ಸ್ವಂತ ಊರು, ಶಾಸಕ ಅಜಯ್ ಸಿಂಗ್ ಅವರು ಸ್ವಂತ ಗ್ರಾಮ, ಮತ್ತು ಅವ್ರು ಈ KKRDB ಅಧ್ಯಕ್ಷರು. ಆದ್ರೂ ಕೂಡ ಅವ್ರ ಸ್ವಂತ ಗ್ರಾಮಲ್ಲಿ ಒಂದು ಹಾಸ್ಪಿಟಲ್ ಇದೆ. ಹಾಸ್ಪಿಟಲ್ದಾಗ ಒಳ್ಳೆ ಡಾಕ್ಟರ್ ಇಲ್ಲ. ಡಾಕ್ಟರ್ ಇದ್ರು ಕೂಡ ಒಳ್ಳೆ ಮೆಡಿಸಿನ್ ಇಲ್ಲ. ಬಂದ್ ಪೇಷಂಟ್ಗಳಿಗೆ ಅದೇ ಏನು ಯಾವ ಗುಳಿ ಟ್ಯಾಬ್ಲೆಟ್ ಕೊಡೋದು ಕಳ್ಸೋದು, ಏನ್ ಕೊಡ್ತಾರೋ ಏನಿಲ್ಲ ಅವ್ರು ಹಂಗೆ ಕೊಟ್ಟು ಕಳ್ಸೋದು ಮಾಡ್ಬಿಡ್ತಾರೆ. ಯಾರಾದ್ರೂ ಸಾರ್ವಜನಿಕರು ಬಂದ್ರೆ, ಇಲ್ಲಿ ಒಂದು ಗರ್ಭಿಣಿ ಹೆಣ್ಮಗಳು ಬಂದ್ರೆ ಅಂದ್ರೆ ಅವ್ರಿಗೆ ಹೋಗ್ಲಕ್ ಶೌಚಾಲಯ ಇಲ್ಲ, ಕುಡಿಲಕ್ ನೀರಿನ ವ್ಯವಸ್ಥೆ ಇಲ್ಲ, ಪೂರಾ ಹದಗೆಟ್ಟು ಹೋಗ್ಬಿಟ್ಟಿದೆ. ಅಲ್ಲ ಸರ್, ಇದು ಮಾಜಿ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಇದು. ಹೌದು, ಅವ್ರು ಹುಟ್ಟಿರ್ತಕ್ಕಂಥ ಗ್ರಾಮನೂ ಇದೆ. ಹೌದಾ? ಈ ರೀತಿ ಪರಿಸ್ಥಿತಿ ಒಳಗೆ ಹೋಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಹೊಲಸಿದೆ, ಗಲೀಜಿದೆ, ವಾರ್ಡ್ಗಳು ಖಾಲಿ ಇದಾವೆ. ಡಾಕ್ಟರ್ಗಳು ನೇರವಾಗಿ ಹೇಳ್ತಾರೆ, ಸರ್ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳ್ತಾರೆ. ಹೌದಾ? ಇದೆಲ್ಲ ಸಿಬ್ಬಂದಿಗಳ ಕೊರತೆ ಇದ್ರೆ ಅವರು ಇಲ್ಲಿ ಇರ್ತಕ್ಕಂಥ ಡಾಕ್ಟರ್ ಅವರು THO ಆಗ್ಲಿ ಡಿಮ್ಯಾಂಡ್ ಮಾಡ್ಬೇಕು, ಅಲ್ಲ DHO ಡಿಮ್ಯಾಂಡ್ ಮಾಡ್ಬೇಕು, ಕಡೆ ಶಾಸಕರಿಗೆ ಡಿಮ್ಯಾಂಡ್ ಮಾಡ್ಬೇಕು, ಸರ್ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ, ಸಿಬ್ಬಂದಿಗಳಿಗೆ ಅಪಾಯಿಂಟ್ಮೆಂಟ್ ಮಾಡಿ ಸರ್ ಅಂತ ಹೇಳಿ. ಅದು ಇರ್ತಕ್ಕಂಥ ಡಾಕ್ಟರ್ ಕರ್ತವ್ಯ, ಅದು ಮಾಡ್ಬೇಕಲ್ಲ. ಮತ್ತೆ ಅವ್ರು ಒಬ್ಬರೇ ಬಂದು ಹೋಗಿ ಕೂತ್ರೆ ಸಿಬ್ಬಂದಿಗಳು ಬರ್ತಾರೆ. ಅದು ಕರ್ತವ್ಯ ಯಾರ್ದು? ಡಾಕ್ಟರ್ ಅಲ್ಲಿ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ ಮೇಲೆ ಇರ್ತಕ್ಕಂಥ ಡಾಕ್ಟರ್ ಕರ್ತವ್ಯ ಅದು. ಡಾಕ್ಟರ್ಗಳಿಗೆ ಬೆಳಗ್ಗೆ ಬರ್ತಿರ್ತಕ್ಕಂಥವ್ರು ಎಷ್ಟು ಗಂಟೆ ತನಕ ಇರ್ತಾರೆ ಸರ್? ನಿಮ್ಗೆ ಎಷ್ಟು ಗಂಟೆ ಇಲ್ಲಿ ಇರಲ್ಲ, ಈಗ ಬಂದ್ ಇರ್ಲಕ್ಕಿಲ್ಲ ಮೇಬಿರಿ ಅವ್ರು. ಈ ಸದ್ಯಕ್ಕೆ ಇರ್ಲಕ್ಕಿಲ್ಲ, ಬೇಕಾದ್ರೆ ನೀವು ಒಂದ್ಸಾರಿ ನನ್ನ ಜೊತೆ ಹಿಂಗೆ ಬಂದ್ಬಿಡ್ರಿ. ಈಗ ಇಲ್ಲೇ ಇಲ್ಲ ಅವ್ರು, ಬೇಕಾ ಯಾರು ಇಲ್ಲ. ಅಲ್ಲಿ ಬಸವರಾಜ್ ಅಂತ ಹೇಳಿ ಡಾಕ್ಟರ್ ಅವರು ಇಲ್ಲೇ ಇಲ್ವ. ಬೇರೆ ಯಾರಾದ್ರೂ ಏನಾರ ಕೇಳಿದ್ರೆ ಮೆಡಿಸಿನ್ ಕೇಳಿದ್ರೆ ಅವ್ರಿಗೆ ಇಲ್ಲ, ಅವ್ರಿಗೆ ಯಾವ್ದೋ ಸಿಕ್ಕಂಗ್ ಬೈದು ಕಳಿಸ್ಬಿಡ್ತಾರ ಅವ್ರು. ಈ ರೀತಿ ವ್ಯವಸ್ಥೆ. ಮೆಡಿಸಿನ್ ಕೊಡಲ್ಲ ಯಾವುದೇ. ಈಗ ಬೇಕಾದ್ರೆ ನೀವು ನನ್ನ ಜೊತೆ ಬಂದ್ಬಿಡ್ರಿ, ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ನೋಡ್ಬರ್ರಿ. ಇಲ್ಲ ಅವ್ರಲ್ಲಿ ಒಳಗಿನ ಪರಿಸ್ಥಿತಿ ಔಷಧ ಉಗ್ರಾಣ ಇದ್ರು ಕೂಡ ಓಪನ್ ಆಗಿಟ್ಟು ಹೋಗಿದಾರ. ಹೌದು, ಮತ್ತೆ ಈ ರೀತಿ ವ್ಯವಸ್ಥೆ ಆದ್ ನೋಡ್ರಿ. ಇದಕ್ಕೆಲ್ಲ ನೇರ ಹೊಣೆ ಇಲ್ಲಿನ ಶಾಸಕರು ಮತ್ತು ಇಲ್ಲಿರ್ತಕ್ಕಂಥ DHO ಮತ್ತು ಇಲ್ಲಿರ್ತಕ್ಕಂಥ THO ಅವರೇ ನೇರ ಹೊಣೆ ಇದೆ. ಅದು ನಾವೇ ಈಗ 5-10 ಹೆಣ್ಮಕ್ಳು ತಂದಿರಿ. ಡೆಲಿವರಿ ಟೈಮ್ನಾಗ ಒಂದು ಸ್ವಲ್ಪನೂ ನೀರೇ ಇಲ್ರಿ, ಬಿಸಿ ನೀರಂತ ಇಲ್ಲಿ. ಬಹಳಷ್ಟು ಸಮಸ್ಯೆ ಅವ ರೀ ಸರ್. ಅದು ಏನ್ ಮಾಡ್ಬೇಕು, ಏನು ಮಾಡ್ಲಕ್ ಆಗಲ್ಲ ಸರ್. ಅವ್ರಿಗೆ ಹೇಳಿ ಸಾಕಾಗಿ ಹೋಗ್ಯದ್ರಿ ಮತ್ತೆ.